ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡುವಂತ ಪ್ರಸ್ತಾವನೆ ಬರುವುದಿಲ್ಲ. ಇದು ರಾಜಕೀಯವಾಗಿ ಬಿಜೆಪಿಯವರು ಜನತಾದಳದವರು ಇಬ್ರು ಸೇರಿ ಮಾಡ್ತಾರಂತ ಷಡ್ಯಂತ್ರ. ಇಡೀ ಪಕ್ಷ ದೆಹಲಿಯಿಂದ ಹಳ್ಳಿವರೆಗೂ ಅವ್ರ ಜೊತೆ ಇದೆ. ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡುವಂತ ಅವಶ್ಯಕತೆ ಇಲ್ಲ. ಪಕ್ಷದ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು, ಸೋನಿಯಾ ಗಾಂಧಿ ಅವರು, ರಾಹುಲ್ ಗಾಂಧಿ ಅವರು, ಎಂಟೈರ್ CWC, ಎಂಟೈರ್ ಮಿನಿಸ್ಟರ್ಸ್, ಡೆಪ್ಯೂಟಿ ಚೀಫ್ ಮಿನಿಸ್ಟರ್, MLAs, ಎಲ್ಲಾ ಪಕ್ಷದ ಕಾರ್ಯಕರ್ತರು ಸಿದ್ದರಾಮಯ್ಯನವರು ಬೆನ್ನಿಗಿದ್ದೀವಿ. ಪಕ್ಷದ ನಿಲುವು ಬಹಳ ಸ್ಪಷ್ಟವಾಗಿದೆ. ಪಕ್ಷದ ಹೈಕಮಾಂಡ್ ನಿಲುವು ಬಹಳ ಸ್ಪಷ್ಟವಾಗಿದೆ. ಕ್ಯಾಬಿನೆಟ್ ನಿಲುವು ಬಹಳ ಸ್ಪಷ್ಟವಾಗಿದೆ. ನಾವೆಲ್ಲರೂ ಕೂಡ ಸಿದ್ದರಾಮಯ್ಯ ಅವರ ಬೆನ್ನೆಲುವಾಗಿ ನಿಂತಿದ್ದೀವಿ. ಇಡೀ ಪಕ್ಷ ಸಿದ್ದರಾಮಯ್ಯ ಪರ ಇದೆ, ಶಾಸಕಾಂಗ ಅವ್ರ ಪರ ಇದೆ, ಹೈಕಮಾಂಡ್ ಅವ್ರ ಪರ ಇದೆ, ಮಂತ್ರಿಮಂಡಲ ಅವ್ರ ಪರ ಇದೆ, ಜನತೆ ಸಿದ್ದರಾಮಯ್ಯನವ್ರ ಪರ ಇದೆ. ಮಾರಲಿಟಿ ಬಂದಾಗ ಬಿಜೆಪಿ ಕೇಳ್ತಾರೆ, ಆ ಮಾರಲಿಟಿ ಬಗ್ಗೆ ಅವ್ರು ಮಾತಾಡಕ್ ರೈಟ್ ಇಲ್ಲ. 10 ವರ್ಷದಲ್ಲಿ ಈ ದೇಶನ ಕೊಳ್ಳೊಡೋಗಿರ್ತಕ್ಕಂಥವ್ರು ನಮಗೆ ಮಾರಲಿಟಿ ಹೇಳ್ಬಾರ್ದು ಅಂತ ನನ್ನ ಅಭಿಪ್ರಾಯನ ನಾನು ಸಮರ್ಥನೆ ಮಾಡ್ಕೊಳ್ತೀನಿ. ಯಾವುದೇ ಕಾರಣಕ್ಕೆ ರಾಜೀನಾಮೆ ಕೊಡ್ತಕ್ಕಂಥ ಅವಶ್ಯಕತೆ ಇಲ್ಲ.